Hey guys, welcome back to a new video. ಸೊ KCET ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಚಾಯ್ಸ್ 1ನ ಕೊಟ್ಟು ಅಡ್ಮಿಷನ್ ಆಗಿರ್ತೀರಾ, ಸೊ ನಿಮಗೆ KEAಗೆ ರಿಪೋರ್ಟ್ ಮಾಡಬೇಕು ಅಂತ ತುಂಬ ಕಾಲೇಜಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಈಗ ಆಲ್ರೆಡಿ ಒಂದಿಬ್ಬರು ಫೋನ್ ಮಾಡಿ ಹೇಳಿದ್ರು, ಸೊ ನಾವು ರಿಪೋರ್ಟ್ ಮಾಡಬೇಕಂತ. ನಾನು ಸದ್ಯಕ್ಕೇನು ರಿಪೋರ್ಟ್ ಇಲ್ಲ ಅಂತ ಹೇಳಿದೆ, ಬಟ್ ಇವಾಗ ಒಂದು ನೀವು ಲಿಂಕ್ ನೋಡ್ತಾ ಇರ್ಬೋದು ಇಲ್ಲಿ, ಕಾಲೇಜ್ ಪೋರ್ಟಲ್ ಲಿಂಕ್ ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಇದ್ರ ಜೊತೆಗೆ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ, ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ 20ನೇ ತಾರೀಕು ಆದಮೇಲೆ ಸ್ಟಾರ್ಟ್ ಆಗುವಂಥದ್ದು. ಸೊ ಒಂದಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ, ಸೊ ವೀಡಿಯೋನಲ್ಲಿ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಎಷ್ಟು ಜನ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಸೊ ಅಡ್ಮಿಷನ್ ಕಂಪ್ಲೀಟ್ ಅಂತ ಹಾಕಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡು ಅಡ್ಮಿಷನ್ ಆಗಿರ್ತೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಚಾಯ್ಸ್ 1ನ ಕೊಟ್ಟವರು ನೀವು ಫೀಸ್ ಪೇಮೆಂಟ್ ಮಾಡ್ತೀರಾ, ಮತ್ತು ಫೀಸ್ ಪೇಮೆಂಟು ಆನ್ಲೈನ್ ಇರ್ಬೋದು ಅಥವಾ ಆಫ್ಲೈನ್ ಇರ್ಬೋದು. ಸೊ ಎರಡು ಮೋಡಲ್ ಯಾವುದಾದ್ರು ಮಾಡ್ತೀರಾ, ಕಾಲೇಜ್ಗೆ ಹೋಗಿ ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡ್ತಾರೆ, ಮತ್ತು OTP ತಗೊತಾರೆ, ಮತ್ತು ಒಂದಷ್ಟು ಡೀಟೇಲ್ಸು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು, ಸೊ ನಿಮಗೆ ಒಂದು ಕನ್ಫರ್ಮೇಷನ್ ಸ್ಲಿಪ್ಪು ಜೊತೆಗೆ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ಸೊ ಇದೆರಡೂ ನಿಮಗೆ ಕೈಗೆ ಕೊಡ್ತಾರೆ. ಸೊ ಮತ್ತು ಫೀಸ್ ರೆಸಿಪ್ಟು, ಸೊ ಯಾರೆಲ್ಲ ಚಲನ್ ಮುಖಾಂತರ ಪೇ ಮಾಡಿರ್ತೀರಾ, ನಿಮಗೆ ಕೈಗೆ ಒಂದು ಫೀಸ್ ರೆಸಿಪ್ಟ್ ಸಿಗುತ್ತೆ. ಸೊ ಅಪ್ಕಮಿಂಗ್ ಸ್ಕಾಲರ್ಶಿಪ್ಸ್ಗೆಲ್ಲ ಅದೇ ಯೂಸ್ ಆಗುವಂಥದ್ದು. ಸೊ ಫೀಸ್ ರೆಸಿಪ್ಟ್ ಸಿಗುತ್ತೆ. ನೆಕ್ಸ್ಟು, ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನಾವು ಕಾಲೇಜ್ಗೆ ಜಾಯಿನ್ ಆದಮೇಲೆ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕಾ. ಸೊ ಇದು ಲಾಸ್ಟ್ ಇಯರಿಂದ, ಸೊ ಅದರ ಲಾಸ್ಟ್ ಇಯರ್ ಎಲ್ಲ ಇದೇ ರೀತಿ ಇದ್ದಿದ್ದು. ನೀವು ಕಾಲೇಜ್ಗೆ ಜಾಯಿನ್ ಆದಮೇಲೆ ಮತ್ತೆ ಲಾಗಿನ್ ಆಗಿ ನೀವು ಕಾಲೇಜ್ಗೆ ಜಾಯಿನ್ ಆಗಿದ್ದೀನಿ ಅಂತ ಜಾಯ್ನಿಂಗ್ ರಿಪೋರ್ಟ್ ಮಾಡಬೇಕಿತ್ತು. ಬಟ್ ಈ ವರ್ಷದಿಂದ ಏನಾಗಿದೆ, ನಿಮಗೆ KE ಅವರೇ ತಿಳಿಸಿದ್ದಾರೆ ಏನಂತ, ಕಾಲೇಜ್ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಾಲೇಜ್ ಅವರೇ ನಿಮಗೆ ಕಾಲೇಜ್ ರಿಪೋರ್ಟ್ನ ಮಾಡ್ಕೊತಾರೆ ಅಂತ. ಬಟ್ ಇವಾಗ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾಯಿದ್ದಾರೆ, ಸೊ ನಿಮಗೆ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದಾರೆ ಕಾಲೇಜು ರಿಪೋರ್ಟ್ ಮಾಡಿ ಅಂತ. ಸೊ ನಾನು ಇನ್ನೊಬ್ಬರು ವೀಡಿಯೋನು ನೋಡಿದೆ. ಸೊ ಅವರು ಹೇಳಿರೋ ಪ್ರಕಾರ ಸ್ಟೂಡೆಂಟ್ಸ್ಗೆ ನೀವು ಕಾಲೇಜ್ ರಿಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದಾರೆ. ಬಟ್ ಈಗ ಕಾಲೇಜ್ ರಿಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನಿಮಗೆ ಇದು ಏನು ನೋಡ್ತಾ ಇದ್ದಿರಲ್ಲ, ಇದು ಕಾಲೇಜ್ ಪೋರ್ಟಲ್ ಲಿಂಕ್ ಅಂತ. ಸೊ ಇದು ನಿಮ್ಮ ಕಾಲೇಜ್ ಅವರು, ಈಗ ನೀವು ಯಾವ ಕಾಲೇಜ್ ಜಾಯ್ನ್ ಆಗ್ತೀರಾ ಅವ್ರಿಗೆ ಆ್ಯಕ್ಸಸ್ ಇರುವಂಥದ್ದು, ಕಂಪ್ಲೀಟಾಗಿ ಅವ್ರಿಗೆ ಆ್ಯಕ್ಸಸ್ ಇರುತ್ತೆ. ಸೊ ಅವ್ರಿಗೆ ಒಂದು ID ಕೊಟ್ಟಿರ್ತಾರೆ, ಪಾಸ್ವರ್ಡ್ ಕೊಟ್ಟಿರ್ತಾರೆ. ಸೊ ಅವರು ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬಟ್ ಅವರು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ, ಸೊ ಅವ್ರಿಗೆ ಪ್ರೋಸೆಸ್ ಗೊತ್ತಿಲ್ಲ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಈ ವರ್ಷ ನಿಮಗೆ ಯಾವುದೇ ರೀತಿ ಕಾಲೇಜ್ ಪೋರ್ಟಲ್ ಲಾಗಿನ್ ಆಗಿ, ಇದು ಆಪ್ಷನ್ ರಿಪೋರ್ಟನ್ಗೆ ಲಾಗಿನ್ ಆಗಿ ನಿಮಗೆ ಕಾಲೇಜ್ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ನೆಸೆಸಿಟಿನೇ ಇಲ್ಲ. ಬಟ್ ಈಗ ಕಾಲೇಜ್ ಅವ್ರಿಗೆ ಅದು ಗೊತ್ತಿಲ್ಲ ಅನಿಸುತ್ತೆ. ಸೊ ಆದ್ದರಿಂದ ಕೆಲವೊಬ್ಬರಿಗೆ ನೀವು ಕಾಲೇಜ್ ರಿಪೋರ್ಟ್ ಮಾಡಬೇಕು ಮನೆಗೆ ಹೋದ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಕಾಲೇಜ್ ಪೋರ್ಟಲ್ ಲಿಂಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎರರ್ ಬರ್ಬೋದು, ಅಥವಾ ನಿಮಗೆ ಆ್ಯಕ್ಸಸ್ಸೇ ಸಿಗೋಲ್ಲ. ಸೊ ಅವರು ಯಾವ ರೀತಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ನೀವು ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ಜಸ್ಟು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನೀವು ನಿಮ್ಮ ಕಂಪ್ಲೀಟ್ ಪ್ರೋಸೆಸ್ಸೇ ಮುಗೀತು ಅಂತ ಅರ್ಥ. ಸೊ ನೀವು ಅಡ್ಮಿಷನ್ ಆರ್ಡ್ರು ಮತ್ತು ನಿಮ್ಮ ಫೀಸ್ ರೆಸಿಪ್ಟು ಜೊತೆಗೆ ಕನ್ಫರ್ಮೇಷನ್ ಸ್ಲಿಪ್ಪು, ಇದು ಮೂರನ್ನು ಇಟ್ಕೊಂಡ್ರೆ ನೆಕ್ಸ್ಟು ನಿಮಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ನಿಮಗೆ ಒಂದು ಗ್ರೂಪ್ ಮಾಡ್ತಾರೆ, ವಾಟ್ಸಪ್ ಗ್ರೂಪು. ಮತ್ತು VTU ಅವ್ರಿಗೆ ನಿಮಗೆ ಕಂಪ್ಲೀಟು VTU ಕಾಲೇಜ್ ಯಾವುದೆಲ್ಲ ಬರುತ್ತೆ ಅಂದರೆ VTU ಅಂಡರಲ್ಲಿ ನಿಮಗೆ ಪ್ರತಿಯೊಂದು ಕಾಲೇಜಿಗೂ ಅಟ್ ಎ ಟೈಮ್ ಅಂದರೆ ಒಂದೇ ಸಲ ಸ್ಟಾರ್ಟ್ ಮಾಡಬೇಕು. ಏಕೆ ಅಂತ ಹೇಳಿದ್ರೆ VTU ಒಂದು ಸಪ್ರೇಟು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಸೊ ಯಾವಾಗ ಸ್ಟಾರ್ಟು ಕಾಲೇಜು, ಫಸ್ಟ್ ಸೆಮ್ ಯಾವಾಗ, ಮತ್ತು ಟೆಸ್ಟ್ ಯಾವಾಗ, ಈ ರೀತಿ ಕಂಪ್ಲೀಟು ಶೆಡ್ಯೂಲ್ ಆ ಒಂದು VTU ಶೆಡ್ಯೂಲ್ ರಿಲೀಸ್ ಮಾಡಿದಾಗಿರುತ್ತೆ. ಸೊ ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ನಿಮ್ಮ ಸೆಕೆಂಡ್ ರೌಂಡ್ ಏನಿದ್ರು 20th ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ವರಿಯಾಗೋ ಅವಶ್ಯಕತೆ ಇಲ್ಲ. ಜಸ್ಟು ಅಡ್ಮಿಷನ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಏನಾದರೂ ನೀವು ಈ ಹಾಲಿಡೇಸಲ್ಲಿ ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಕೊಳ್ಳಿ. ಸೊ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಮೇಲೆ ನಿಮಗೆ ಆದಷ್ಟು ಬೇಗ ಮುಗಿದೋಗುತ್ತೆಲ್ಲ. ಸೊ ಸೆಮ್ಮೆಲ್ಲ ಆದಷ್ಟು ಬೇಗ ಮುಗಿದೋಗುತ್ತೆ. ಆದ್ದರಿಂದ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಸೊ ನೀವು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನಿಮ್ಮ ಈ ಒಂದು ಹಾಲಿಡೇಸ್ ಟೈಮ್ನ ಎಂಜಾಯ್ ಮಾಡಿ. ಸೊ ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ಕೊಡ್ತೀನಿ. ಸೊ ಸೆಕೆಂಡ್ ರೌಂಡು ಯಾರೆಲ್ಲ ಈಗ ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ, ನೀವೆಲ್ಲರೂ ಕೂಡ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಾ. ಸೊ ನೀವು ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ 20th ಆದಮೇಲೆ ಸ್ಟಾರ್ಟ್ ಆಗುವಂಥದ್ದು. ಸೊ ಏನಿದ್ರು 20th ಮೇಲೇ. ಸೊ ಅದಕ್ಕಿಂತ ಬೇಗ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗೋಲ್ಲ. ಸೊ ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಂದು ವೀಡಿಯೋದಲ್ಲೂ ಕೇಳ್ತಿರೋದೇ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಹೇಳ್ತಿರೋದಷ್ಟೇ. ಸೊ ಸೆಕೆಂಡ್ ರೌಂಡು ನಿಮಗೆ 20th ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಈಗ ಫಸ್ಟ್ ರೌಂಡ್ ಅಡ್ಮಿಷನ್ ಕಂಪ್ಲೀಟ್ ಆಗೋ ತನಕ ನಿಮಗೆ ಯಾವುದೇ ರೀತಿ, ಈಗ ಚಾಯ್ಸ್ ಎಂಟ್ರಿ ಮುಗಿದಿದೆ, ಜಸ್ಟ್ ಅದೊಂದು ಮುಗಿದಿದೆ ಅಷ್ಟೇ. ಸೊ ಯಾರೆಲ್ಲ ಇನ್ನೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ನೀವು ಆದಷ್ಟು ಬೇಗ ನಿಮ್ಮ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಟೈಮ್ ಬರ್ತಾ ಸೊ ಕಡಿಮೆ ಆಗುತ್ತೆ.
ಆಮೇಲೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾರೆಲ್ಲ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ವೆಯ್ಟ್ ಮಾಡಿ, ನಿಮಗೆ 20th ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಎಡಿಟ್ ಮಾಡ್ಬೋದು, ಎಡಿಟ್ ಅಂದರೆ ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೊ ಪ್ರತಿಯೊಂದು ಈ ಒಂದು ವೀಡಿಯೋದಲ್ಲಿ ಏನಕ್ಕೆ ಈ ರೀತಿ ಹೇಳ್ತೀನಿ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಪ್ರತಿಯೊಂದು ವೀಡಿಯೋದಲ್ಲೂ ಒಬ್ಬೊಬ್ಬ ಸ್ಟೂಡೆಂಟ್ ಆದರೂ ಕೇಳ್ತಾರೆ. ಸೊ ಸೆಕೆಂಡ್ ರೌಂಡ್ ಯಾವಾಗ, ನಾವು ಯಾವ ರೀತಿ ಎಡಿಟ್ ಮಾಡೋದು, ರೀಆರ್ಡರ್ ಮಾಡ್ಬೋದಾ, ಡಿಲೀಟ್ ಮಾಡ್ಬೋದಾ. ಆದ್ದರಿಂದ ಸೊ ಪ್ರತಿಯೊಂದು ವೀಡಿಯೋದಲ್ಲೂ ಸೊ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.